ಜನರು ಹೊಗಳುತ್ತಾರೆ. ಅದಕ್ಕೆ ಆ ಒಂದು 31ನೇ ಅಧ್ಯಾಯದಲ್ಲಿ, ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ 31ನೇ ಅಧ್ಯಾಯದಲ್ಲಿ ಮೂವತ್ತನೇ ವಚನ, ಸೌಂದರ್ಯವು ನೆಚ್ಚತಕ್ಕದಲ್ಲ, ಯೆಹೋವನಲ್ಲಿ ಭಯಭಕ್ತಿಯುಳ್ಳವಳೇ ಸ್ತೋತ್ರ ಪಾತ್ರಳು, ಆಕೆಯ ಕೈ ಕೆಲಸಕ್ಕೆ ಪ್ರತಿಫಲವನ್ನು ಸಲ್ಲಿಸಿರಿ, ಆಕೆಯ ಕಾರ್ಯಗಳೇ ಪುರದ್ವಾರಗಳಲ್ಲಿ ಆಕೆಯನ್ನು ಪ್ರಶಂಸಿಸಲಿ. ಪ್ರಿಯರೇ, ಈ ರೀತಿಯಾಗಿ ಆಕೆಯು ಪ್ರಶಂಸಿಸಲ್ಪಡುತ್ತಾಳೆ. ಆಕೆಯು ಪ್ರಶಂಸಿಸಲ್ಪಟ್ಟ ಹಾಗೆ ನೀವು ಕೂಡ ಪ್ರಶಂಸಿಸಲ್ಪಡಲಿಕ್ಕೆ ಪ್ರಯಾಸ ಪಡಬೇಕು. ಇದನ್ನೆಲ್ಲ ದೇವರು ನಮ್ಮ ಮುಂದೆ ಬರೆದಿಟ್ಟಿದ್ದಾರೆ. ಇದನ್ನು ನಾವು ಅನುಸರಿಸಿ ನಡೆದುಕೊಳ್ಳಬೇಕೆನ್ನುವುದಕ್ಕಾಗಿಯೇ. ಅದಕ್ಕಾಗಿ ಕರ್ತನಲ್ಲಿ ಪ್ರಿಯರೇ, ಈ ದಿನ ನಿಮ್ಮ ಮಕ್ಕಳನ್ನು ಬೆಳೆಸುವುದರ ವಿಷಯದಲ್ಲಿ, ನಿಮ್ಮ ಮಕ್ಕಳಿಗೆ ಬುದ್ಧಿ ಕಲಿಸಿಕೊಡುವುದರ ವಿಷಯದಲ್ಲಿ ನಿಮ್ಮ ಪಾತ್ರ ಏನಾಗಿದೆ? ಕ್ರೈಸ್ತರಾಗಿರುವಂತ ನಾವು ಕ್ರೈಸ್ತ ಮಕ್ಕಳನ್ನು, ನಮ್ಮ ಮಕ್ಕಳ ನಡವಳಿಕೆಯನ್ನು ಎಲ್ಲವನ್ನೂ ಕೂಡ ಚೆನ್ನಾಗಿ ಗಮನಿಸಿ, ನಮ್ಮ ಮಕ್ಕಳು ಎಲ್ಲಿ ಕೂಡ ಆ ಕಡೆ ಈ ಕಡೆ ಹೋಗದಂತೆ ಎಲ್ಲದಕ್ಕಿಂತ ಮುಂಚೆ ನಮ್ಮ ಮಕ್ಕಳಿಗೆ ಧರ್ಮಶಾಸ್ತ್ರವನ್ನು ಕಲಿಸಿಕೊಟ್ಟು, ಆ ಧರ್ಮಶಾಸ್ತ್ರಕ್ಕೆ ವಿರೋಧವಾಗಿ ಮಕ್ಕಳು ನಡೆದುಕೊಳ್ಳದಂತೆ, ಆ ಧರ್ಮಶಾಸ್ತ್ರವನ್ನೇ ಅನುಸರಿಸಿ ನಡೆದುಕೊಳ್ಳುವಂತೆ ಕಲಿಸಿಕೊಡುವಂತ ಜವಾಬ್ದಾರಿ ತಾಯಿಯರ ಮೇಲೆ ಇರುತ್ತದೆ. ಅದಕ್ಕಾಗಿ ಪ್ರಿಯರೇ, ಈ ದಿನ ದೇವರ ವಾಕ್ಯವನ್ನು ಕೇಳ್ತಿರುವಂತ ನೀನು ನಾನು ಒಂದು, ಪ್ರಿಯರೇ, ಶಾರಳು ಹೇಗೆ ಬೆಳೆಸಿದ್ದಾಳೆ, ಹಾಗರಳು ಹೇಗೆ ಬೆಳೆಸಿದ್ದಾಳೆ, ಯೊಕೋಬೇದಳು ಹೇಗೆ ಬೆಳೆಸಿದ್ದಾಳೆ, ಹನ್ನಳು ಹೇಗೆ ಬೆಳೆಸಿದ್ದಾಳೆ, ಸಮುವೇಲನನ್ನು ಹನ್ನಳು ಹೇಗೆ ಬೆಳೆಸಿದ್ದಾಳೆ. ಚಿಕ್ಕ ಪ್ರಾಯದಲ್ಲಿ ತಾಯಿ ತೆಗೆದುಕೊಂಡು ಹೋಗಿ ಆಲಯದಲ್ಲಿ ಬಿಟ್ಟು ತನ್ನ ಊರಿಗೆ ಸೇರಿಕೊಂಡಳು. ಆದರೆ ಚಿಕ್ಕ ಪ್ರಾಯದಿಂದಲೇ ಆಲಯವನ್ನು ಬಿಟ್ಟು ಬಿಡದೆ ಆಲಯದಲ್ಲೇ ಇದ್ದುಕೊಂಡು ಏಲಿಯ ಕೆಳಗಡೆ ಸೇವೆ ನಡೆಸುತ್ತಿದ್ದನು ಸಮುವೇಲನು. ಪ್ರಿಯ, ಈ ರೀತಿಯಾಗಿ ಅನೇಕ ಸ್ತ್ರೀಯರನ್ನು ನಾವು ನೋಡುವಾಗ ಅವರ ಮಕ್ಕಳನ್ನು ಅವರು ಬೆಳೆಸಿ ದೇವರ ಮಹಿಮೆಗಾಗಿ ಅವರನ್ನು ಸಮರ್ಪಣೆ ಮಾಡಿದ್ದಾರೆ, ದೇವರ ಸೇವೆಗೆ ಸಮರ್ಪಣೆ ಮಾಡಿದ್ದಾರೆ. ಈ ದಿನ ಕರ್ತನ ಸಮ್ಮುಖದಲ್ಲಿ ಕೆಲವು ಸಾರಿ ಮಕ್ಕಳಾಗದೇ ಇರುವಂತವರು, ನಮಗೆ ಮಕ್ಕಳು ಆಗಬೇಕೆಂಬ ಬಯಕೆ ಜಾಸ್ತಿ ಇರ್ತದೆ. ಪ್ರತಿ ತಿಂಗಳು ಕೂಡ ನಿರಾಶೆ ಪಡ್ತಾರೆ ಮಕ್ಕಳಾಗದವರು. ನಮಗೆ 1997ರಲ್ಲಿ ಮದುವೆ ಆದ್ರೆ 2005ರವರೆಗೂ ಕೂಡ ನಮಗೆ ಮಕ್ಕಳಾಗಲಿಲ್ಲ. 2005ರವರೆಗೂ ಕೂಡ ನಮಗೆ ಮಕ್ಕಳಾಗದ ಕಾರಣ ಪ್ರತಿ ತಿಂಗಳು ಕೂಡ ನಾವು ಎದುರು ನೋಡ್ತಾ ಇದ್ದೀವಿ. ಪ್ರತಿ ತಿಂಗಳು ಕೂಡ 97 ಅಂದ್ರೆ ಬಿಟ್ಬಿಟ್ಟಿವಿ, 98 ಅಂದ್ರೆ ಕೂಡ ಬಿಟ್ಬಿಟ್ಟಿವಿ, 99ರಿಂದ ಮಕ್ಕಳಾದ್ರೆ ಬೇಸರದ ನೋಡಿದ್ವಿ. ಪ್ರತಿ ತಿಂಗಳು ಕೂಡ ಮಂತ್ಲಿ ಫ್ರೀ ಟೈಮ್ ಅಲ್ಲಿ ಆದ ತಕ್ಷಣನೇ, ಆ ಟೈಮ್ ಬಂದ ತಕ್ಷಣನೇ ಅಯ್ಯೋ ಅಂತಂದು ನಾವು ಇಬ್ಬರು ನಿಟ್ಟುಳಿಸಲು ಬಿಡುವಂತ ಪರಿಸ್ಥಿತಿ ಬರ್ತಿತ್ತು. ಈ ತಿಂಗಳಿಗೆ ಇರ್ತದೆ ಅನ್ನುವಂಥ ಒಂದು ಪರಿಸ್ಥಿತಿ ಎದುರಾಗ್ತಿತ್ತು. ಈಗ ಮಕ್ಕಳಾಗದೇ ಇರುವವರು ಕೂಡ ಅದೇ ಪರಿಸ್ಥಿತಿಯಲ್ಲಿರೋರು. ಆದರೂ ಕೂಡ ದೇವರಲ್ಲಿ ಭರವಸೆ ಬಿಟ್ಟು ನಾವು ಪ್ರಾರ್ಥನೆ ಮಾಡಿದರೆ, ದೇವರೇ, ಹನ್ನಳು ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಬಂದ್ರೆ, ದೇವರೇ, ನೀನು ನನಗೊಂದು ಗಂಡು ಮಗುವನ್ನು ಕೊಟ್ರೆ ಅವನ್ನ ನಿನಗೆ ನಾನು ಕೊಟ್ಟು ಬಿಡ್ತೇನೆ, ನೀನು ನನಗೆ ಕೊಟ್ರೆ ನಾನು ನಿನ್ನ ಸೇವೆಗೆ ಕೊಡ್ತೇನೆ ಅಂತ ಸಮರ್ಪಣೆ ಮಾಡಿಕೊಂಡ್ರು. ಅವರವರ ಸಮರ್ಪಣೆಯಲ್ಲಿ ಅವರು ನಂಬಿಗಸ್ತರಾಗಿದ್ದರು. ಅವರ ಸಮರ್ಪಣೆಯನ್ನು ದೇವರು ಸ್ವೀಕರಿಸಿ ಅವರಿಗೆ ಮಕ್ಕಳನ್ನು ಕೊಟ್ಟನು. ಅವರು ಮತ್ತೆ ತಿರುಗಿ ದೇವರ ಸೇವೆಗೆ ಕೊಟ್ಟರು. ಹಲ್ಲೆಲೂಯಾ. ಆ ರೀತಿಯಾಗಿ ದೇವರ ಸಮ್ಮುಖದಲ್ಲಿ ತಾಯಿಯಂದರ ಒಂದು ಆಶೆ, ತಾಯಿಯಂದರ ಒಂದು ಪ್ರಯಾಸ, ತಾಯಿಯಂದರ ಒಂದು ಪ್ರಾರ್ಥನೆ, ತಾಯಿಯಂದರ ಒಂದು ಸಮರ್ಪಣೆ ಉನ್ನತವಾಗಿ ದೇವರ ಮಹಿಮೆಗಾಗಿ ನಡೆಸಲ್ಪಡಿತು. ಈ 4 ಮಂದಿ ಸ್ತ್ರೀಯರನ್ನು ನಾವು ನೋಡಿಕೊಂಡಿದ್ದೇವೆ. ಅದೇ ರೀತಿಯಲ್ಲಿ ದಾವೀದನ ತಾಯಿ, ಯಾವಾಗಲೂ ಕೂಡ ದಾವೀದನ ತಂದೆಯ ಹೆಸರು ಕೇಳಿದ್ದೇವೆ ನಾವು, ದಾವೀದನ ತಾಯಿಯ ಹೆಸರು ಕೇಳಲಿಲ್ಲ.
ಇಸಾಕನ ತಾಯಿ ಹೆಸರು ಸಾರಳು.